ಗುಂಪು ಅಂತ ಬಂದಾಗ ಕೆಲವೊಂದಿಷ್ಟು ಗುಂಪುಗಳು ಅವರವರ ಒಂದು ಕಂಫರ್ಟ್ ಝೋನ್ ಅಂತ ಹೇಳೋಣ. ಆದ್ರೆ ತುಕಾಲ್ ಸಂತೋಷ್ ಅವರು ಮತ್ತೆ ವರ್ತೂರ್ ಸಂತೋಷ್ ಅವರ ಒಂದು ಬಾಂಡಿಂಗ್ ನೋಡಿದಾಗ ಎಲ್ರಿಗೂ ಅನ್ಸಾಯ್ತು, ವಾಹ್, ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಅಂತ. ಆದ್ರೆ ಎಲ್ಲೋ ಒಂದ್ ಕಡೆ ತುಕಾಲ್ ಸಂತೋಷ್ ಮತ್ತೆ ವರ್ತೂರ್ ಸಂತೋಷ್ ಅವರ ಮಧ್ಯ ಬಿರುಕು ಆಗಿರೋದು ಜನಗಳಿಗೆ ಎದ್ದು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಎಲ್ಲ ಟಾಸ್ಕ್ ಎಲ್ಲ ಆದ್ಮೇಲೆ ಬಂದು ಕೂತ್ಕೊಂಡು ಅವಿ ಹತ್ರ ತುಕಾಲ್ ಸಂತೋಷ್ ಅವರು ಹೇಳಿದ ಮಾತು ಏನಪ್ಪಾ ಅಂದ್ರೆ, ಈ ವೈನ್ಗೆ ಯಾರಾದ್ರೂ ಅವನ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಅವ್ರನ್ನ ಟಕ್ ಅಂತ ಡೌನ್ ಮಾಡ್ಬಿಡ್ತಾರೆ ಅಂತ ತುಕಾಲ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ಅವಿ ಹತ್ರ ಹೇಳಿರೋ ಮಾತಿದು. ಸೊ ಎಲ್ರು ಕಣ್ಣೆದುರುಗಡೆಗೂ ಸಹ ಅಂದ್ರೆ ಮನೆಯಲ್ಲಿ ಇವರಿಬ್ರು ಚೆನ್ನಾಗಿ ಕಾಣ್ತಾರೆ, ಆದ್ರೆ ಹೊರಗಡೆ ಜನಕ್ಕೆ ಗೊತ್ತಾಗ್ತಿದೆ ಅವರಿಬ್ರು ಮಧ್ಯೆ ಬಿರುಕು ಆಗಿದೆ ಅಂತ. ನಿಮ್ಗೆ ಅನ್ಸುತ್ತೆ ವರ್ತೂರ್ ಅವರು ಆ ರೀತಿ ಮಾಡ್ತಾರಾ ಅಥವಾ ಮಾಡ್ತಾ ಇದಾರಾ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರು ನೋಡೋಣ. ಅವರಿಬ್ರು ನೊಂದವರ ಗುಂಪಿಗೆ ಸೇರಿದವರು ಮನೆಯಲ್ಲಿ, ಸೊ ಕಾಮಿಡಿ ಮಾಡಿದೆ ಅಷ್ಟೇ. ಸೊ ಏನಾಗುತ್ತೆ ಅಂತ ಕಾದೋಣ. ಮತ್ತೆ ಒಂದಾಗ್ತಾರ ಅಥವಾ ಒಂದಾಗಿರೋ ತರ ಇದ್ದು ಮತ್ತೆ ಬಿರುಕುಗಳನ್ನ ಉಂಟು ಮಾಡ್ಕೊಳ್ತಾರ ಅಂತ. ಏನಾದ್ರು ಚೆನ್ನಾಗಿರ್ಲಿ, ಉಳಿದಿರೋ 3 ವಾರ ಚೆನ್ನಾಗಿ ಆಟ ಆಡ್ಲಿ ಅಂತ ಹೇಳ್ತಾ, ಇನ್ನು ಮನೆಯಲ್ಲಿ ಟಾಸ್ಕ್ ವಿಚಾರಕ್ಕೆ ಬರೋಣ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2 ತಂಡಗಳ ಆಗಿತ್ತು. ಒಂದು ಸಂಗೀತ ಅವರು ಮಾಲೀಕತ್ವವನ್ನ ವಹಿಸಿದ್ರೆ, ಇನ್ನೊಬ್ಬ ತನಿಷ್ ಅವರು ಮಾಲೀಕತ್ವವನ್ನ ವಹಿಸಿದ್ರು. ಆದ್ರೆ ಅದರಲ್ಲಿರುವಂತಹ ತಂಡದವರಿಗೆ ಅವರವರ ಮಾಲೀಕರ ಮೇಲೆ ಮನಸ್ತಾಪ ಉಂಟಾಗಿ ಕೋಪನು ಬಂದಿತ್ತು. ಅದು ಬೇರೆಯವ್ರ ಹತ್ರ ವ್ಯಕ್ತಪಡಿಸ್ಕೊಂಡ್ರು. ಸಂಗೀತ ಅವರು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಎಲ್ಲೋ ಒಂದ್ ಕಡೆ ಸಂಗೀತ ಅವ್ರು ಲೋನ್ಲಿ ಫೀಲ್ ಅಲ್ಲಿ ಇದ್ದಾರೆ ಅಂತಂತೂ ಜನಗಳಿಗೆ ಕಾಣಿಸ್ತಾ ಇದೆ. ಏನಾದ್ರು ಸ್ಟೇ ಸ್ಟ್ರಾಂಗ್ ಸಂಗೀತ ಅಂತ ಹೇಳೋಣ. ಸೊ ಮನೆಯಲ್ಲಿ ಆ ಮನಸ್ತಾಪಗಳು ಆಗಿರೋದನ್ನ ಕಂಡು ಅಥವಾ ಅವ್ರವ್ರ ಒಳಗಡೆ ಸರಿ ಹೊಂತ ಇರೋದನ್ನ ಕಂಡು ಬಿಗ್ ಬಾಸ್ ಒಂದು ಅವಕಾಶವನ್ನ ಕೊಡ್ತಾರೆ. ಏನಂದ್ರೆ ಇಬ್ರು ಏನು ಮಾಲೀಕತ್ವವನ್ನ ಹೊಂದಿರುವಂತವ್ರನ್ನ ಚೇರಾಗಿ ಕೂಡಿಸಿ ಅವ್ರ ಬಗ್ಗೆ ಹೇಳಕ್ ಅವಕಾಶ ಕೊಟ್ಟಾಗ ಅಲ್ಲಿ ಅವ್ರವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ಬೋದಾಗಿತ್ತು, ಓಪನ್ ಮಾಡಿರೋದ್ರಿಂದ ಮಾತಾಡ್ಬೋದಾಗಿತ್ತು. ಆದ್ರೆ ಮೈಕಲ್ ಅವರು ಎಲ್ಲೋ ಒಂದ್ ಕಡೆ ಸ್ವಲ್ಪ ಜಾಸ್ತಿನೇ ಮಾತಾಡಿದ್ರು ಅಂತ ಅನಿಸ್ತಾ ಇದೆ. ಯಾಕೆ ಅಂತಂದ್ರೆ ಮೊದಲೇ ನಮ್ರತರು ಮುಂದೆ ಹೇಳ್ತಾರೆ ಅಲ್ಲಿ ನೆಗೆಟಿವಿಟಿ ಅನ್ನೋದನ್ನ ಲೇಬಲ್ ಮಾಡ್ತಾ ಇದ್ದಾರೆ ಸಂಗೀತ ಅವ್ರಿಗೆ, ಅದರಿಂದ ಅವ್ರು ತುಂಬಾ ನೋವು ಆಗ್ತಿದೆ ಅಂತ. ಆದ್ರೆ ಮೈಕಲ್ ಅವ್ರು ಮಾತ್ರ ಆ ಒಂದು ವರ್ಡ್ ನ ಎಷ್ಟಾಗಿಸ್ತೋ ಅಷ್ಟು ಒತ್ತಿ ಹೇಳ್ತಾನೆ ಇದ್ದಾರೆ. ಯಾಕೆ ಅಂತಂದ್ರೆ ಹೇಳಕದ್ದಾಗ ಇವ್ರು ನಮ್ಮನ್ನ ಸ್ಲೇವ್ ತರ ನಡೆಸ್ಕೊಳ್ತಾರೆ, ನಾವೇನ್ ಬ್ರಿಟಿಷ್ ಕಾಲದಲ್ಲೂ ಆಳ್ಗಳ, ನಾವು ಅಲ್ಲಿರೋ ಕಾಟನ್ ಮಾರ್ಕೆಟ್ಲಿರೋ ಆಳ್ಗಳ, ಇದನ್ನ ಆಳ್ ರೀತಿ ನಡೆಸ್ಕೊಳ್ತಾರೆ ಸಂಗೀತ ಅವರು ಅಂತ ಹೇಳೋದಲ್ದೇನೆ ಒಳ್ಳೆ ಭಿಕ್ಷೆ ಹಾಕ್ದಂಗೆ ನಾವು ಭಿಕ್ಷುಕರ ಅದನ್ನ ತಗೋಬೇಕಾ? ಇವರು ಈ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಏನಿದೆ ಅದರ ಮೂಲನೇ ಇವರು. ಒಂದು ನೆಗೆಟಿವ್ ಎನರ್ಜಿಗೆ ಸಂಗೀತನೇ ಒಂದು ಮುಖ್ಯ ಕಾರಣ ಅಂತೆಲ್ಲ ಹೇಳ್ತಾರೆ. ತುಂಬಾ ನೋವಾಗುವಂತಹ ವಿಚಾರ. ಮನೆ ಮಂದಿ ಎಲ್ಲ ಅದೇ ಮಾತನ್ನ ಒತ್ತಿ ಹೇಳ್ತಾ ಇದ್ರೆ ಯಾವ ವ್ಯಕ್ತಿಗೆ ಕುಗ್ಗೋದಕ್ಕೆ ಆ ಒಂದು ಪದ ಸಾಕಾಗುತ್ತೆ ಹೇಳಿ? ಸಾಕು ಅನ್ನೋದ ಯಾರಾದ್ರೂ ಹೇಳ್ಬಿಟ್ರೆ ಸಾಕು, ವ್ಯಕ್ತಿ ತುಂಬಾ ಕುಗ್ಗೋಗ್ಬಿಡ್ತಾರೆ. ಹಾಗೆ ಸಂಗೀತ ಅವರು ಕುಗ್ಗಿ ಹೋಗಿದ್ದಾರೆ. ಇಲ್ಲಿ ನಮ್ರತ ಅವರು ಹೇಳ್ತಾರೆ. ಅಂಡ್ ಇಲ್ಲಿ ಉತ್ತಮ ಖರೀದಿ ಮತ್ತೆ ಕಳಪೆ ಖರೀದಿ ಹೇಳ್ಬೇಕಾದಾಗ ಸಂಗೀತ ಅವ್ರು ಹೇಳ್ತಾರೆ ಉತ್ತಮ ಖರೀದಿ ನಮ್ರತ, ಕಳಪೆ ಖರೀದಿ ಅವಿ ಅಂತ. ಅವರ ಒಂದು ತಂಡದಲ್ಲಿ ಕಳಪೆ ಖರೀದಿ ಅನ್ನೋ ತರ ಯಾರು ಇರ್ಲಿಲ್ಲ. ಆದ್ರೆ ಒಬ್ಬರ ಹೆಸರನ್ನ ತಗೊಳ್ಳೇಬೇಕು ಆದಾಗ ಸಂಗೀತ ಅವ್ರು ತಗೊಳ್ತಾರೆ. ಇದು ಸಂಗೀತ ಅವರ ಪರ್ಸ್ಪೆಕ್ಟಿವ್, ಅವ್ರ ಪ್ರಕಾರ ಇದೆ. ನಾವು ಯಾರಾದ್ರೂ ತಪ್ಪು ಅಂತ ಹೇಳೋದು ಅಲ್ಲಿ ಹೇಳ್ಬಹುದು, ಬಟ್ ಅವ್ರ ಪರ್ಸ್ಪೆಕ್ಟಿವ್ ಏನಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಹೇಳಿ? ಸೊ ಉತ್ತಮ ಖರೀದಿ ಆಕ್ಚುಲಿ ನಮ್ರತ ಹೌದು, ಆ ಒಂದು ತಂಡದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅವ್ರಿಗೊಂದು ಸಿಕ್ಕುವಂತಹ ಅವಕಾಶಗಳನ್ನ ಅಂಡ್ ಸ್ಕ್ರೀನ್ ಸ್ಪೇಸ್ ಬಗ್ಗೆ ನಮ್ರತ ಅವರು ಮಾತಾಡಿದ್ದಾರೆ. ಬೇರೆಯವ್ರ ಹತ್ರ ಹೋಗಿ ಮೈಕಲ್ ಅವರು ಮಾತಾಡಿದರೆ ಈ ಒಂದು ಸ್ಕ್ರೀನ್ ಸ್ಪೇಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ. ಒಂದು ಬಿಗ್ ಬಾಸ್ ಮನೆ ಅಂತ ಬಂದಾಗ ಎಲ್ಲರೂ ಆ ಸ್ಕ್ರೀನ್ ಸ್ಪೇಸ್ಗೋಸ್ಕರನೇ ಆಟ ಆಡ್ತಿದ್ದಂತರೂ ಸತ್ಯ. ಆದ್ರೆ ಸಂಗೀತ ಅವರು ಅದನ್ನ ಬಾಯ್ಬಿಟ್ಟು ಹೇಳಿದ್ದಾರೆ, ಕೆಲವೊಬ್ರು ಹೇಳಿರಲ್ಲ. ಎಷ್ಟೋ ಸರಿ ತುಕಾಲಿ ಅವರು ಇದ್ರ ಬಗ್ಗೆ ಮಾತಾಡಿದ್ದುಂಟು, ಆದ್ರೆ ಅದನ್ನ ಯಾರು ಪಾಯಿಂಟ್ ಔಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಉತ್ತಮ ಖರೀದಿ ಕಳಪೆ ಖರೀದಿ ಸಂಗೀತ ಅವ್ರದ್ದು ಆಯ್ತು. ಇನ್ನು ತನಿಷ್ ಅವ್ರು ಉತ್ತಮ ಖರೀದಿ ವಿನಯ್ಗೆ ಕೊಡ್ತಾರೆ, ಕಳಪೆ ಖರೀದಿನ ಕಾರ್ತಿಕ್ ಅವ್ರಿಗೆ ಕೊಡ್ತಾರೆ. ಇದು ಎಕ್ಸ್ಪೆಕ್ಟೆಡ್ ಆಗಿತ್ತು ಕೆಲವೊಂದಿಷ್ಟು ಜನಕ್ಕೆ. ಯಾಕೆ ಅಂದ್ರೆ ತುಂಬಾ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದು ಕಾರ್ತಿಕ್ ಅವ್ರ ಮೇಲೆ. ಕಾರ್ತಿಕ್ ಅವ್ರಿಗೆ ನನಗ್ ಬೇಕು ನಿನಗ್ ಬೇಕು ಅಂತ ಸಂಗೀತ ತನಿಷಾ ಬಡ್ದಾಡಿದ್ರು. ಫೈನಲಿ ಕಾರ್ತಿಕ್ ಅವ್ರು ತನಿಷ್ ಅವ್ರ ತಂಡಕ್ಕೆ ಹೋದ್ರು. ಚೆನ್ನಾಗಿ ಆಡ್ತಾರೆ, ಅವರು ಟಫ್ ಕಂಟೆಸ್ಟೆಂಟ್ ಆಗಿದ್ರು. ಅನಿವಾರ್ಯ ಕಾರಣಗಳಿಂದಾಗಿ ಸ್ವಲ್ಪ ಫಿಸಿಕಲ್ ಇಂಜುರಿ ಆಗಿದ್ದ ಕಾರಣ ಅವರ ಒಂದು ಬೆಸ್ಟ್ ಚೆನ್ನಾಗಿ ಕೊಡಕ್ ಆಗ್ಲಿಲ್ಲ. ಸೊ ಕಳಪೆ ಖರೀದಿ ಅಂತ ಹೇಳಿದಾಗ ಅವ್ರು ಮನಸ್ಪೂರ್ವಕ ಒಪ್ಕೊಳ್ತಾರೆ. ಅಂಡ್ ಸಂಗೀತ ಅವರು ಅವಿಯವ್ರ ಹೆಸರು ಕಳಪೆ ಖರೀದಿಗೆ ಹೇಳಿದಾಗ ಮನೆಯಲ್ಲಿ ಇರುವಂತಹ ಯಾರು ವಿನಯ್ ಮತ್ತೆ ತುಕಾಲಿ ಅವರು ಅದನ್ನ ಅಪೋಸ್ ಮಾಡ್ತಾರೆ. ಸೊ ಏನೇ ಆದ್ರೂ ಅದು ಅವರವರ ಪರ್ಸ್ಪೆಕ್ಟಿವ್. ಓಕೆ, ನೆಕ್ಸ್ಟ್ ಹೋಗೋಣ. ಏನಪ್ಪಾ ಅಂತಂದ್ರೆ ನಮ್ಗೆಲ್ಲ ಒಂದು ಕ್ಯೂರಿಯಾಸಿಟಿ ಇತ್ತು ಈ ವಾರ ಟಾಸ್ಕ್ ಹೆಂಗಿರುತ್ತೆ ಅಂತ. ಚಿತ್ರ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರು, ಯಾರು ಚೆನ್ನಾಗಿ ಆಡ್ಲ ಅಂತ ನೀವೇ ಹೇಳಿ. ಆದ್ರೆ ಬಿಗ್ ಬಾಸ್ ಒಂದು ಅವಕಾಶ ಕೊಡ್ತಾರೆ, ಯಾರನ್ನ ಹರಾಜಲ್ಲಿ ನಿಮ್ಗೆ ಆಟಗಾರನ ತಗೋಬಹುದು. ಇವಾಗ ಮಿಕ್ಸ್ ಆಗುತ್ತೆ. ಅದೇ ಉತ್ತಮ ಖರೀದಿನ ಹೊಂದಿರುವಂತಹ ನಮ್ರತಾ ವಿನಯ್ ಅವರು ಕಾನ್ಸ್ಟೆಂಟ್ ಆಗಿ ಅದೇ ಟೀಮ್ ಅಲ್ಲಿ ಇರ್ತಾರೆ. ಬಟ್ ಉಳ್ದವ್ರು ಮಾತ್ರ ಚೇಂಜ್ ಆಗಿ ಅವ್ರು ಬಂದು ಆ ಒಂದು ಮೀಸಲ ಜಾಗದಲ್ಲಿ ನಿಂತ್ಕೋಬೇಕು. ಇವರು ಅದನ್ನ ಹರಾಜ್ ಕೂಗ್ಬೇಕು. ಎಲ್ಲರೂ ಸ್ಟಾರ್ಟಿಂಗ್ 100 ಕೇಸ್ ಹೇಳಿದ್ರು. ಬಟ್ ತುಕಾಲಿ ಅವ್ರನ್ನ 150ಕ್ಕೆ
ಸಂಗೀತ ಅವ್ರ ತಂಡಕ್ಕೆ ಬಂದ್ರು, ಇಷ್ಟ ಇಲ್ಲೇ ಬಂದ್ರು ಅಥವಾ ಇಷ್ಟಪಟ್ಟು ಬಂದ್ರು ಅದು ಸೆಕೆಂಡ್, ಯಾಕಂದ್ರೆ ಗೊತ್ತು ಅವ್ರಿಗೆ ಇಷ್ಟ ಇಲ್ಲ ಸಂಗೀತ ಅವ್ರ ತಂಡ ಅಂತ. ಆದ್ರೂ ಆಡೋ ಒಂದು ಹುಮ್ಮಸ್ಗೂ ಅವ್ರು ಬರ್ಲೇಬೇಕಾಗಿತ್ತು. ಸೊ ಸಂಗೀತ ಅವ್ರ ತಂಡ ಸೇರಿದ್ರು. ಆದ್ರೆ ಕಾರ್ತಿಕ್ ಅವ್ರನ್ನ ಯಾರು ಹರಾಜಲ್ಲಿ ತಗೊಳ್ಳೇ ಇಲ್ಲ. ಒಂದು ಸಂಗೀತ ಅವ್ರಿಗೆ ನೋವಿತ್ತು, ಯಾಕಂದ್ರೆ ಇಷ್ಟನೆಲ್ಲ ದುಡ್ಡು ಕೊಟ್ಟು ಫಿಕ್ಸ್ ಆದ್ರೂ ಅವ್ರು ನನ್ನನ್ನ ಬಿಟ್ಟು ಹೋದ್ರು ಅಂತ. ಅಂಡ್ ತನಿಷಾ ಅವ್ರಿಗೆ ಮೇ ಬಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ಚೆನ್ನಾಗಿ ಆಡ್ಲಿಲ್ಲ ಅಂತನೋ ಗೊತ್ತಿಲ್ಲ. ಒಟ್ನಲ್ಲಿ 3 ಜನ ಬೆಸ್ಟ್ ಫ್ರೆಂಡ್ಸೇ, ಆದ್ರೆ 2 ಬೆಸ್ಟ್ ಫ್ರೆಂಡ್ಸ್ಗೂ ಕಾರ್ತಿಕ್ ಅವ್ರು ಬೇಡವಾಗ್ಬಿಟ್ರು ಅಲ್ಲಿ. ಅಂಡ್ ವರ್ತು ಸಂತೋಷ್ ಅವ್ರು ಬೇಡ ಆಗಿದ್ರು. ಮೇ ಬಿ ಸಿರಿ ಅವ್ರದ್ದು ಚಾಯ್ಸ್ ಮಾಡೋ ಟೈಮಲ್ಲಿ ಸಂಗೀತ ಫಿಕ್ಸ್ ಆಗಿದ್ರು, ಸಿರಿ ಅವ್ರು ನನಗೆ ಬೇಕು ಅಂತ. ಇಲ್ಲಿ ನಿಜವಾದ ಬೆಟ್ಟಿಂಗ್ ಅಥವಾ ನಿಜವಾದ ಹರಾಜು ಸ್ಟಾರ್ಟ್ ಆಗಿದ್ದು, ಯಾಕಂದ್ರೆ ಇವರು 100 ಬರೆದ್ರೆ ಅವ್ರು 150, 250, 200 ಈ ತರ ಇನ್ಕ್ರೀಸ್ ಆಗ್ತಾ 750 ಬಂದು ನಿಂತ್ಕೊಂಡಾಗ ತನಿಷ್ ಅವ್ರು ರೈಟ್ ಮಾರ್ಕ್ ಹಾಕಿ ಸುಮ್ಮನೆ ಬಿಟ್ಬಿಟ್ರು. ಅಂದ್ರೆ ಸಂಗೀತ ತಂಡಕ್ಕೆ ಸಿರಿಯಸ್ ಸೇರ್ಕೊಂಡ್ರು. ಇದು ನಿಜವಾದ ಬೆಟ್ಟಿಂಗ್. ಈ ತರ ಆಡ್ಬೇಕಾಗಿತ್ತು ಒಂದು ಹರಾಜನ, ಆದ್ರೆ ಅದು ಆಗ್ಲಿಲ್ಲ. ಅದಕ್ಕೆ ತುಕಾಲಿ ಅವರು ವ್ಯಕ್ತಪಡಿಸಿದ್ರು. ಟೋಟಲ್ ಆಗಿ 2 ಟೀಮ್ ಬೇರೆ ಆದ್ಮೇಲೆ ಲಾಸ್ಟ್ ಅಲ್ಲಿ ಕಾರ್ತಿಕ್ ಅವರು ವರ್ತೂರ್ ಅವರು ಉಳ್ಕೊಂಡಿದ್ರು. ಅಂಡ್ ವರ್ತೂರ್ ಅವ್ರನ್ನ ಇಲ್ಲಿ ತನಿಷ್ ಅವ್ರ ತಂಡಕ್ಕೆ ಒಬ್ರು ಬೇಕಾದ ಕಾರಣ ವರ್ತೂರ್ ಅವ್ರನ್ನ ಆ ಕಡೆ ಹೋದ್ರು, ಅಂದ್ರೆ 100 ರೂಪಾಯಿಗೆ. ಇಲ್ಲಿ ತುಕಾಲಿ ಅವ್ರು ಬಂದು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನಂಗೆ ಆ ತಂಡಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ, ನಂಗೆ 4 ತಲೆನೋವು ಮಾತ್ರ ತಗೋಬೇಕಣ್ಣ ಇವಾಗ ನಾನು. ಯಾಕೆ ಅಂದ್ರೆ ಒಂದು ಅಲ್ಲಿರುವಂತಹ 4 ಜನನು ಹೆಂಗೆ ಅಂತಂದ್ರೆ, ಒಬ್ರು ಗ್ರಹಣ, ಪ್ರತಾಪ್ ಅವ್ರನ್ನ ಗ್ರಹಣ ಅಂದ್ರು, ಅಂಡ್ ಸಿರಿ ಅವ್ರನ್ನ ಗ್ರಹಗತಿ ಅಂದ್ರು, ನಮ್ರತ ಅವ್ರನ್ನ ಮೂಢನಂಬಿಕೆ ಅಂದ್ರು, ಅಂಡ್ ಸಂಗೀತ ಅವ್ರನ್ನ ಅಪಶಕುನ ಅಂದ್ರು. ಇದೇನಾದ್ರೂ ಅವ್ರ ಕಿವಿಗೆ ಬಿತ್ತು ಅಂದ್ರೆ ಮನ್ಸಿಗೆ ನೋವಾಗುತ್ತೆ, ಜೊತೆಗೆ ಅವ್ರ ಮೇಲೆ ಕೋಪನೂ ಬರುತ್ತೆ, ಆದ್ರೆ ಅವ್ರ ಕಿವಿಗೆ ಬೀಳಲ್ಲ. ಸೊ ಇಷ್ಟೆಲ್ಲ ಆದ್ಮೇಲೆ ಆಟ ಶುರು ಆಗ್ಬೇಕಾದ್ರೆ ಚಿತ್ರ ಟಾಸ್ಕ್ ಕೊಟ್ಟಾಗ, ಅಂದ್ರೆ ಒಬ್ರು ಡ್ರಾಯಿಂಗ್ ಮಾಡಿ ನೋಡ್ಬಿಟ್ಟು ನಾನು ಡ್ರಾಯಿಂಗ್ ಮಾಡಿ ಲಾಸ್ಟ್ ಅವ್ರು ಗೆಸ್ ಮಾಡ್ಬೇಕು. ಅಲ್ಲಿ ಎಡವಿದ್ದು ನಿಜವಾಗ್ಲೂ ಸಂಗೀತ ಅವ್ರ ತಂಡದಲ್ಲಿ ಎಡವಿದ್ದು ತುಕಾಲ್ ಸಂತೋಷ್ ಅವ್ರು. ಯಾಕಂದ್ರೆ ಎಷ್ಟು ಈಸಿ ಇದ್ದುವಂತಹ ಒಂದೆರಡು ಚಿತ್ರಗಳನ್ನ ತುಂಬಾ ಈಸಿ ಇತ್ತು, ಅದನ್ನ ಗೆಸ್ ಮಾಡೋದಾಗಿಲ್ಲ ಅಥವಾ ಡ್ರಾ ಮಾಡೋದಾಗಿಲ್ಲ. ಜಸ್ಟ್ ನೋಡಿದ್ರೆ ಗೊತ್ತಾಗ್ತಿತ್ತು, ಅದನ್ನ ನಾವು ಡ್ರಾ ಮಾಡ್ಬಿಟ್ಟು ಗೆಸ್ ಮಾಡಬಹುದಾಗಿತ್ತು. ಸಂಗೀತ ಅವ್ರಿಗೆ ಅದು ಗೊತ್ತಾಯ್ತು, ಇಲ್ಲೇ ಎಡವಿದ್ದಾರೆ, ಇಲ್ಲೇ ಇದು ಆಗಿದೆ ಅಂತ. ಅವ್ರಿಗೇನೋ ಬಿಕಾಸ್ ಇನ್ವೆಸ್ಟ್ ಮಾಡಿರ್ತಾರೆ ಇನ್ನೊಬ್ರ ಮೇಲೆ. ಅಂಡ್ ಅದು ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರನೇ ಅಲ್ವಾ. ಲಾಸ್ಟ್ ಅಲ್ಲಿ 2 ವಾರ ಕ್ಯಾಪ್ಟನ್ ಇಲ್ಲದೆ ಇರೋ ಮನೆಗೆ ಈಗ ಕ್ಯಾಪ್ಟನ್ ಬೇಕಾಗಿದೆ. ಸೊ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರನೇ ಎಲ್ಲರೂ ಜಿದ್ದಿ ನಡೆಸ್ತಾ ಇರೋದು. ಅಲ್ಲಿ ಇವನ್ನ ಸೋತ್ ಬಿಟ್ರೆ ಇನ್ನು ಪಾಯಿಂಟ್ಸ್ ಕಮ್ಮಿ ಆಗ್ತಾ ಹೋದ್ರೆ ಇನ್ನು ಕ್ಯಾಪ್ಟನ್ ಆಕೆ ಹೊಡ್ತಾ ಬೀಳುತ್ತೆ. ಅವ್ರಿಗೂ ಆಯ್ತು, ಅವ್ರ ತಂಡದಲ್ಲಿ ಇರೋರ್ಗೂ ಆಯ್ತು. ಹಾಗಾಗಿ ಆ ಯೋಚನೆಯಿಂದ ಅವರಿಗೆ ತುಕಾಲಿ ಅವ್ರು ಕೈ ಕೊಡಕ್ ಬಂದ್ರು. ಬಟ್ ಸಂಗೀತ ಅವ್ರಿಗೆ ಬೇಜಾರಾದ ಕಾರಣ ಆ ಟೈಮಲ್ಲಿ ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಅವ್ರಿಗೇನು ಅಪ್ರಿಷಿಯೇಟ್ ಮಾಡಲಿಲ್ಲ. ಚೆನ್ನಾಗಿ ಆಡ್ಬೋದಾಗಿತ್ತಲ್ಲ ತುಕಾಲಿ ಅಂದ್ಬಿಟ್ಟು ಹೋದ್ರು. ಅದನ್ನ ತುಕಾಲಿ ಅವರು ಬೇರೆ ಹತ್ರ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಆಮೇಲೆ ಸಂಗೀತ ಬಂದು ಸಾರಿ ಕೇಳಿದ್ರು. ಆ ಟೈಮಲ್ಲಿ ಹಂಗಾಯ್ತು. ಅದು ಎಲ್ಲ ಎಕ್ಸ್ಪ್ರೆಷನ್ ಕೊಟ್ಟರು ಸಹ ತುಕಾಲಿ ಅವ್ರು ನಾನು ಆಡಲ್ಲ ಅಂತ ಎದ್ದು ಹೋದ್ರು. ಸಂಗೀತ ಅವ್ರಿಗೆ ಅದು ಬೇಜಾರಾಯ್ತು. ನೆಕ್ಸ್ಟ್ ಗೇಮ್ ಅಂದಾಗ ಅಂದ್ರೆ ಬ್ಯಾರಲ್ ಅಲ್ಲಿ ಉಳ್ಕೊಂಡು ಹೋಗಿ ಆ ಒಂದು ಪಾಯಿಂಟ್ಸ್ ಅಂತ ಒಂದು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಉಸ್ತುವಾರಿ ಆಗಿರ್ಲಿಲ್ಲ. ಬಟ್ ಕಾರ್ತಿಕ್ ಅವ್ರಿಗೆ ಒಂದು ಅಪಾರ್ಚುನಿಟಿ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ, ಯಾರಾದ್ರೂ ನೀವು ಒಂದು ಟೀಮ್ಗೆ ಸಪೋರ್ಟ್ ಮಾಡಬೇಕು, ನಿಮ್ಗೆ ಕೊಟ್ಟಿರುವಂತ ದಂಡದಿಂದ ಆ ಒಂದು ಪಾಯಿಂಟ್ಸ್ ಏನಿರುತ್ತೆ 1000, 100, 500, 10 ಈ ತರ 15 ಇತ್ತು, ಅದನ್ನ ಅವ್ರನ್ನ ದೂರ ಸರಿಸಿ ಬೇರೆ ನಿಮ್ಗೆ ಯಾರು ಟೀಮ್ಗೆ ಹೆಲ್ಪ್ ಮಾಡ್ತೀರಾ ಅವ್ರ ಹತ್ರನೇ ಅದನ್ನ ಸರಿಸ್ಬೋದು ಅಂತ. ಇಲ್ಲಿ ಇಬ್ರು ಮಾತಾಡಿ ಎಲ್ಲರಿಗೂ ಕಾಂಪ್ರಮೈಸ್ ಮಾಡ್ಕೊಂಡಿದ್ರು. ಪ್ರೈಸ್ ಸಹ ಯಾಕೋ ಕಾರ್ತಿಕ್ ಅವ್ರಿಗೆ ಸಂಗೀತ ಅವ್ರ ತಂಡದಲ್ಲಿ ಆಡಕ್ ಇಷ್ಟ ಇಲ್ವೋ ಏನೋ ಗೊತ್ತಿಲ್ಲ. ತನಿಷ್ ಅವ್ರ ಹತ್ರ ಹೋಗಿ ತನಿಷ್ ಅವರ ತಂಡಕ್ಕೋಸ್ಕರ ಆಡಿ ಎಷ್ಟೊಂದು ರೂಲ್ಸ್ ಎಲ್ಲ ಬ್ರೇಕ್ ಆದ್ರೂ ಸಹ ಗೆದ್ದಿದ್ದು ತನಿಷ್ ಅವ್ರ ತಂಡನೇ ಆಗಿದ್ರು ಸಹ ರೂಲ್ಸ್ ಬ್ರೇಕ್ ಮಾಡಿ ಆ ಬಾಕ್ಸ್ ನ ಹೊರಗಡೆ ಹೋಗಿದ್ದಾಯ್ತು, ಪಾಯಿಂಟ್ ತಗೊಂಡು ಇದೆಲ್ಲಾನು ನೋಟ್ ಮಾಡಿದ ಕಾರಣ ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ಅಂತ ಬಿಗ್ ಬಾಸ್ ಆ ಒಂದು ಪಾಯಿಂಟ್ಸ್ ಏನಿತ್ತು ಅದನ್ನ ಅವ್ರಿಗೆ ಕೊಡ್ಲೇ ಇಲ್ಲ. ಹಾಗಾಗಿ ಪ್ರತಾಪ್ ಅವ್ರು ಹೇಳ್ತಾ ಇದ್ರು ಉಸ್ತುವಾರಿ ಬಿಗ್ ಬಾಸ್ಗೆ ಜೈ ಜೈ ಅಂತ. ಏನೋ ನೋಡಕ್ ಚೆನ್ನಾಗಿತ್ತು ಆ ಒಂದು ಕರ್ಮ ಅನ್ನೋದು. ಹೆಂಗೆ ಅಂತಂದ್ರೆ, ನೀವು ಯಾವ ಟೈಮಲ್ಲಿ ಕೊಟ್ಟಿರ್ತೀರಾ ಆ ಟೈಮಲ್ಲೇ ವಾಪಸ್ ಬರೋದು ಅನ್ನೋದು. ಹಾಗೆ ಕಾರ್ತಿಕ್ ಅವ್ರಿಗೂ ಅಷ್ಟೇ, ಇಲ್ಲಿ ಸಂಗೀತ ತಂಡದಲ್ಲಿ ಇದ್ರು ಚೆನ್ನಾಗಿ ಅಂತಂದ್ರೆ ಮುಂದೆನೂ ಹರಾಜಲ್ಲಿ ಅವ್ರನ್ನೇ ತಗೊಳ್ತಾ ಇದ್ರು. ಸೊ ಇಬ್ರಿಗೂ ಬೇಡವಾಗ್ಬಿಟ್ರು ಕಾರ್ತಿಕ್ ಅವರು ಅನ್ನೋ ಥರನೂ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಸೊ ನಿಮ್ಗೆ ಅನ್ಸುತ್ತೆ ಅವ್ರಿಬ್ರಿಗೂ ಬೇಡವಾದ್ರಾ ಅಂತ ಕಮೆಂಟ್ ಮಾಡಿದನ ಮರಿಬೇಡಿ. ಜೊತೆಗೆ ಮನೆಯ ಕೆಲವೊಂದಿಷ್ಟು ಬದಲಾವಣೆಗಳಿಂದ ಸಂಗೀತ ಅವ್ರಿಗೆ ತುಂಬಾ ನೋವಾಗಿದೆ, ತುಂಬಾ ಲೋನ್ಲಿ ಫೀಲ್ ಆಗ್ತಾ ಇದೆ. ಸಂಗೀತ ಅವರು ವೀರರ ಹತ್ರ ನಿಂತ್ಕೊಂಡು ಅಳ್ತಾ ಇದ್ರು. ಪ್ರತಾಪ್ ಅವ್ರು ಬಂದು ಸಮಾಧಾನ ಮಾಡಿದ್ರು. ನೋಡಕ್ಕೆ ಹೊರಗಡೆ ಎಷ್ಟೊಂದು ಜನ ಕನ್ನಡಿಗರ ಭಾವನೆ ಸಂಗೀತ ಜೊತೆ ಬೆರ್ತಿದೆ. ಜೊತೆಗೆ ಅವರಲ್ಲಿ ಅಳ್ತಾ ಇದ್ರೆ ಎಷ್ಟೊಂದು ಜನ ಇಲ್ಲಿಗೆ ಬೇಜಾರಾಗ್ತಿದೆ. ಅದರಲ್ಲೂ ಮನೆಯವ್ರು 10 ಜನ ಒಂದಾಗಿ ಒಬ್ರು ಒಂದ್ ಕಡೆ ಆಗಿ ತುಂಬಾ ಕಷ್ಟ ಆ ಮನೇಲಿ ಈ ರೀತಿ ಬದುಕೋದು. ಯಾಕಂದ್ರೆ ಸೊಸೈಟಿಯಿಂದ ಸೋಷಿಯಲ್ ಮೀಡಿಯಾದಿಂದ ಇಷ್ಟು ದೂರ ಇದ್ದು ಒಬ್ಬರೇ ಏನು ಆಕ್ಟಿವಿಟೀಸು ಮಾಡೋಕ್ಕಾಗದೆ ಏನು ಟಾಸ್ಕ್ ಕೊಡ್ತಾರೆ ಅದಷ್ಟೇ ಇದ್ಕೊಂಡು ಎಲ್ಲ ರೀತಿ ಫನ್ ಮಾಡೋ ಟೈಮಲ್ಲಿ ತುಂಬಾ ಒಬ್ಬರೇ ಇರೋದು ಎಷ್ಟು ಸರಿ ಅನ್ಸುತ್ತೆ. ಮನೆಯವ್ರಿಗೂ ಅದು ಅರ್ಥ ಆಗಲ್ಲ. ಸಮೃತ್ ಅವ್ರು ಹೇಳ್ತಾರೆ ತುಂಬಾ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾಳೆ. ವಿನಯ್ ಜೊತೆ ನಡೆದಿರೋ ಕೆಲವೊಂದಿಷ್ಟು ಘಟನೆ ಬಗ್ಗೆ ನಾನು ಕೇಳಿದೆ. ಆದ್ರೆ ಅವರು ಅಂದ್ರೆ ಕ್ಲಾರಿಫೈ ಮಾಡ್ಕೊಳಕ್ ರೆಡಿ ಇದ್ದಾರೆ. ಅಂದ್ರೆ ವಿನಯ್ ಹೇಳ್ತಾರೆ ನಾನು ಮಾಡ್ಕೊಳ್ಳೋದೇ ಇಲ್ಲ ಅಂತ. ಪಾಪ ಲೋನ್ಲಿ ಅಂತ ಹೇಳಿದಾಗೆ ನೀನು ಫಾಲೋ ಹಾಕಿ ಹೋಗ್ಬೇಡ, ನನ್ಗೆ ಗೊತ್ತು ಅವಳು ಇನ್ ಅಂಡ್ ಔಟ್ ನಂಗೆಲ್ಲ ಗೊತ್ತು ಅಂತೆಲ್ಲ.
ಬಟ್ ಏನೇ ಆದ್ರೂ ಒಂದು ರೀತಿ ಮನುಷ್ಯತ್ವ ಇಟ್ಕೊಂಡು ಯಾರು ತಪ್ಪು ಮಾಡೋದು, ಬಿಗ್ ಬಾಸ್ ಮನೆ ಆಟ ಆ ಟೈಮಲ್ಲಿ ಏನೋ ಆಗಿರುತ್ತೆ. ಜೊತೆಗೆ ಸಂಗೀತ ಅವ್ರು ಹೇಳಿದ್ರಂತೆ ನಮ್ರತರ ಹತ್ರ, ನಂಗೆ ಅರ್ಥ ಆದಾಗ ಒಬ್ರು ಬಂದು ತಪ್ಪಾಯ್ತು ಅಂತ ಸಾರಿ ಕೇಳಿ ಮಾತಾಡ್ಸಕ್ ಚೆನ್ನಾಗಿದೆಯೇನೋ ಅಂತ. ನಿಜವಾಗ್ಲೂ ಅದು ಮಾಡಿಲ್ಲ ಸಂಗೀತ ಅವ್ರಿಗೆ, ಅದು ಕೂಡ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರಿದೆ. ಅವರೇ ಹೇಳ್ತಾ ಇದ್ರು ಏನು ಮೆಂಟಲ್ ಟಾರ್ಚರ್ ಆಗ್ತಿದೆ ಸಂಗೀತ ಅವ್ರು ಬಾಯ್ಬಿಟ್ಟು ಹೇಳಿದ್ರು ನನಗೆ ಮೆಂಟಲ್ ಟಾರ್ಚರ್ ಆಗ್ತಿದೆ ಪ್ರತು ಅಂತ. ಸೊ ಸ್ಟೇ ಸ್ಟ್ರಾಂಗ್ ಸಂಗೀತ, ನೀವು ನಿಮ್ಗೋಸ್ಕರ ನೀವು ಒಳಗಡೆ ಚೆನ್ನಾಗಿ ಆಡ್ಲಿ ಅಂತ ಹೊರಗಡೆ ಇಷ್ಟೊಂದು ಜನ ಕನ್ನಡಿಗರು ನಿಮ್ಗೋಸ್ಕರ ಪ್ರೇ ಮಾಡ್ತಾ ಇದ್ದಾರೆ, ನಿಮ್ಗೆ ಬೆಸ್ಟ್ ವಿಶಸ್ನ ಕಳಿಸ್ತಾ ಇದ್ದಾರೆ. ಸ್ಟೇ ಸ್ಟ್ರಾಂಗ್ ಅಷ್ಟೇ, ಏನು ಹೇಳಕ್ಕಾಗಲ್ಲ. ಇದನ್ನ ವಾರಾಂತ್ಯದಲ್ಲಿ ಸುದೀಪ್ ಸರ್ ಬಗ್ಗೆ ಮಾತಾಡ್ತಾರ ಅಂತ ಕಾದ್ ನೋಡ್ಬೇಕು. ಏನಾಗತ್ತೆ ಏನಾಗಲ್ಲ ಕಾದ್ ನೋಡೋಣ. ಅಟ್ಲೀಸ್ಟ್ ಎಲ್ಲರೂ ಚೆನ್ನಾಗಿರಿ. ಲಾಸ್ಟ್ ಇರೋದೇ ಒಂದು 3 ವಾರ, 3 ವಾರ ಯಾಕೆ ಕಿತ್ತಾಡ್ಕೊಂಡೇ ಇರ್ತೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಇದಕ್ಕೆ ಅವರೇ ಉತ್ತರ ಕೊಡಬೇಕು ಮನೆ ಮಂದಿ. ಸೊ ಗ್ರ್ಯಾಂಡ್ ಫಿನಾಲೆ ಆದ್ಮೇಲೆ ನೀವು ಈ ರೀತಿ ಬದುಕಕ್ಕಾಗತ್ತೆ ಒಂದೇ ಮನೆಯಲ್ಲಿ? ಅದಕ್ಕೆ ಆಗದೇ ಇಲ್ಲ. ವಿನರ್ ಆದ್ಮೇಲೆ ಟ್ರೋಫಿ ತಗೊಂಡೊಬ್ರು ಮನೆಗೆ ಹೋಗ್ತಾರೆ, ಎಲ್ಲರೂ ನಿಮ್ಮ ಮನೆಗೆ ಹೋಗ್ತೀರಾ. ಸೊ ಮನೇಲಿ ಇರಷ್ಟು ದಿನ ಚೆನ್ನಾಗಿರಿ. ಅಂಡ್ ಒಬ್ರನ್ನ ಲೋನ್ಲಿ ಫೀಲ್ ಆಗ್ತಿದ್ರು ಸಹ ಅಷ್ಟು ಮನುಷ್ಯತ್ವ ಮರೆತು ಬದುಕಬೇಡಿ ಅಂತ ತುಂಬಾ ಜನ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಸೊ ಅವರೆಲ್ಲ ಭಾವನೆನೂ ಸಹ ನಿಮ್ಗೆ ಮುಂದೆ ವ್ಯಕ್ತಪಡಿಸಿದೀನಿ. ಜೊತೆಗೆ ತುಕಾಲಿ ಅವ್ರನ್ನ ಹೊರಗಡೆ ಆಟದಿಂದ ಸಂಗೀತ ಅವ್ರು ಇಟ್ರೋ ಅಥವಾ ತುಕಾಲಿನ ಆಡದಂದಿದ್ಕೆ ಇಟ್ರೋ ಅದು ಸರಿನಾ ತಪ್ಪ ಅಂತ ನೀವು ಕಮೆಂಟ್ ಮಾಡ್ದನ್ನ ಮರಿಬೇಡಿ. ಅಂಡ್ ನಿಮ್ಮ ಪ್ರಕಾರ ಯಾರು ಸರಿ ಯಾರು ತಪ್ಪು, ಅಂಡ್ ಯಾರು ಈ ವಾರದ ಕ್ಯಾಪ್ಟನ್ ಆಗ್ಬೇಕು, ಜೊತೆಗೆ ಮುಂದಿನ ವಾರ ಅಂದ್ರೆ ಮುಂದಿನ ವಾರದಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳ್ದನ ಮರಿಬೇಡಿ. ಜೊತೆಗೆ ಈ ವಾರದ ಕಳಪೆ ಯಾರಾಗಬೇಕು ಅಂಡ್ ಉತ್ತಮ ಯಾರಾಗಬೇಕು ಅಂತ ಹೇಳಿ. ಅಂಡ್ ಸಂಗೀತ ಅವ್ರು ಒಬ್ಬರೇ ಇರೋದು ನೋಡೋಕೆ ಎಷ್ಟು ಬೇಜಾರಾಗ್ತಿದೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಸ್ಟೇ ಹ್ಯಾಪಿ, ಸ್ಟೇ ಸೇಫ್. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹೋಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.